ರಿಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇರುವಂತಹ ಬಿಗ್ಗೆಸ್ಟ್ ಎಕ್ಸ್ಪ್ಲೋಸಿವ್ ಸ್ಟೋರಿ ಇದು. ಎಲ್ಲಿಂದ ಹಾಗಾದ್ರೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಸಿಗ್ತಾ ಇರೋದು ನಮಗೆ ಬೀದರ್ನಿಂದ. ಕರ್ನಾಟಕದ ಮುಕುಟಮಣಿ ಅಂತ ಕರೆಯಲ್ಪಡುವ ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಸಚಿವ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್ ಕ್ಷೇತ್ರದಲ್ಲಿ ಅಕ್ರಮ ಮರಳು ದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ಮಾಂಜ್ರಾ ನದಿಯಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಆದರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಇದನ್ನು ಸರಿಪಡಿಸಬೇಕಾಗಿತ್ತು. ಅವರೇ ಅಕ್ರಮದಲ್ಲಿ ಶಾಮೀಲಾಗಿರುವಂತಹ ಆರೋಪ. ಈಶ್ವರ್ ಖಂಡ್ರೆ ಕ್ಷೇತ್ರ ಬಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಹಿಂಗೆ ಆರಾಮ್ಸೆ ಬಿಂದಾಸ್ ಆಗಿ ಲೀಗಲ್ ಆಗಿ ಕೆಲಸ ಮಾಡ್ತಾ ಇದೀವಿ ನಾವು ಅನ್ನೋ ರೀತಿಯಲ್ಲಿ ಪೋಸ್ಟ್ ಕೊಡ್ತಾರೆ ಟ್ರ್ಯಾಕ್ಟರ್ನಲ್ಲಿ ಬರುವಂತಹ ಸಿಬ್ಬಂದಿಗಳು. ಗ್ರಾಮದ ಬಳಿ ಇರುವಂತಹ ಮಾಂಜುರಾ ನದಿಯಲ್ಲಿ ಅಕ್ರಮವಾಗಿ ಮರಳು ದಂಧೆಯನ್ನು ನಡೆಸ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅವ್ರ ಕ್ಯಾಮ್ರಾ ಕಂಡು ಸಿಬ್ಬಂದಿಗಳು ತಪ್ಪಿಸ್ಕೊಳ್ಳೋದು ಹಾಗೇನಿಲ್ಲ. ನೀವು ನಿಮ್ಮ ಪಾಡಿಗೆ ನೀವು ರೆಕಾರ್ಡ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಮೇಲ್ಗಡೆಯಿಂದ ಆಶೀರ್ವಾದದ ಕೈಗಳಿದ್ದಾವೆ. ಆ ಕೈಗಳು ಎಲ್ಲಿ ತನಕ ಇರ್ತಾವೋ ಅಲ್ಲಿ ತನಕ ನಾವು ಮಾಡಿದ್ದೇ ಆಟ, ಎಷ್ಟು ಬೇಕಾದರೂ ಸಂಪತ್ತನ್ನು ದೋಚ್ತೀವಿ ಅಂತ. ಇದನ್ನು ಹಿಂಗಾಗ್ತಾ ಇದೆಯಲ್ಲ ಅಂತ ನಾವು ಕಂದಾಯ ಇಲಾಖೆ ಕೇಳಿದ್ರೆ ಅಥವಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕೇಳಿದ್ರೆ, ಹೌದಾ ಹಂಗಾಗಿದೆಯಾ, ನಮಗೆ ಗೊತ್ತೇ ಇಲ್ವಲ್ಲ, ನಾವು ಪರಿಶೀಲನೆ ಮಾಡ್ತೀವಲ್ಲ ಅಂತ ರೆಡಿಮೇಡ್ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಈ ದಿವ್ಯ ಮೌನ, ಅನುಮಾನದ ಮೌನದ ಬಗ್ಗೆ ನಮಗೆ ಪ್ರಶ್ನೆಗಳಿದ್ದಾವೆ. ಈಶ್ವರ್ ಖಂಡ್ರೆ ಅವರಿಗೆ ರಾಜ್ಯದಲ್ಲಿ ಅತಿ ದೊಡ್ಡ ಇಲಾಖೆ ಜವಾಬ್ದಾರಿ ಇದೆ, ಅರಣ್ಯ ಇಲಾಖೆ. ಸಂಪತ್ತನ್ನು ರಕ್ಷಿಸಿ, ವನ್ಯ ಸಂಪತ್ತನ್ನು ರಕ್ಷಿಸಿ ಅಂತ. ಬರೀ ವನ್ಯ ಸಂಪತ್ತನ್ನು ನೋಡ್ಕೊಂಡ್ರೆ ಸಾಕಾ? ಜೀವನದಿ ಕತೆ ಬೇಡವಾ? ಮಾಂಜರ ನದಿ ನಿಟ್ಟೂರು ಗ್ರಾಮದಲ್ಲಿ ಅದು ಅಲ್ಲೇನಾಗಿದೆ, ಕಪ್ಪು ಮಣ್ಣು ಮಿಶ್ರಿತ ಮರಳೈತೆ. ಅದನ್ನು ಗ್ರಾಮದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಿ ಸಾಗಾಣಿಕೆ ಮಾಡ್ತಾ ಇದ್ದ ಕಂಪ್ಲೇಂಟ್ ಬಂದಿದ ತಕ್ಷಣ ನಾವು ಗಣಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಅಲ್ಲಿ ಆಗ್ತಿರೋದನ್ನು ಸ್ಟಾಪ್ ಮಾಡಿ ಮತ್ತು ಒಂದು ಟ್ರ್ಯಾಕ್ಟರ್ ಸಿಕ್ಕಿತ್ತು. ಅದನ್ನು ಪೊಲೀಸ್ ಸ್ಟೇಷನ್ಗೆ ಹಾಕಿ ಅದಕ್ಕೆ ಕ್ರಮ ಇದು ಮಾಡಿದ್ರಿ. ಮತ್ತೆ ಆಗ್ತಾ ಇದೆ, ಜಂಟಿಯಾಗಿ ಪರಿಶೀಲನೆ ಮಾಡಿ ಕ್ರಮ ತಗೊಂತಾರೆ ಸರ್. ಖಂಡಿತ ಮತ್ತೆ ಅದೇ ಥರ ಚಾಲು ಆಗಿದ್ರೆ ಮತ್ತೊಮ್ಮೆ ನಾವು ಪರಿಶೀಲನೆ ಮಾಡಿಬಿಟ್ರೆ ನಾವು ಖಂಡಿತ ಮಾಡ್ತೀವಿ ಸರ್. ಖಂಡಿತ ಪರಿಶೀಲನೆ ಮಾಡ್ತೀವಿ ಸರ್. ಎಸ್ ಸರ್ ಮಾಡ್ತೀವಿ ಸರ್. ಅದೇ ನಿಟ್ಟೂರು ಸರ್ಕಲ್ನಲ್ಲಿ ಮಾಂಜರಾ ನದಿ ಬರ್ತದ. ಆ ಮಾಂಜರಾ ನದಿಯಲ್ಲಿ ಸುಮಾರು ಡೈಲಿ 23 ಟ್ರ್ಯಾಕ್ಟರ್ಗಳು ಮರಳು ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಅದು ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಅದು ಆಗಿರ್ಬೋದು ನಮ್ಮ ಬೀದರ್ ನಾರ್ತ್ನಲ್ಲಿ ಇದು ಶ್ರೀಮಂಡಲ ಆಗಿರ್ಬೋದು, ಚಿಲ್ಲುರ್ಗಿ ಆಗಿರ್ಬೋದು, ಇವನ್ ಎರಳಳ್ಳಿ ಆಗಿರ್ಬೋದು, ಸಾಕಷ್ಟು ಜನ ಪ್ರತಿದಿನ ಮರಳು ಮಾಫಿಯಾ ಆಗ್ತಾಯಿದೆ. ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳದ್ದು ಕಡಿವಾಣ ಹಾಕಬೇಕು. ಯಾಕಂದರೆ ರಾಷ್ಟ್ರ ಸಂಪತ್ತು, ಮಾಂಜರಾ ನದಿ ರಾಷ್ಟ್ರ ಸಂಪತ್ತಿದೆ. ರಾಷ್ಟ್ರ ಬರ್ಡ್ ಆಗ್ಬಿಡ್ತೋದು. ಯಾಕಂತಂದರೆ ನೀವು ಎಷ್ಟು ಕೆದರ್ಕೊತ ಹೋಯ್ತೀರಿ ಅದಕ್ಕೆ ಏನಾದರೂ ಸವಲತ್ತು ಸಂಪತ್ತು, ಆ ಸಂಪತ್ತು ಯಾರು ಬರ್ಡ್ ಆಗ್ಬಿಡ್ತದೆ. ಆ ಸಂಪತ್ತು ಯಾರ್ದು? ರಾಷ್ಟ್ರ ಸಂಪತ್ತು. ಅದಕ್ಕೆ ಕಡಿವಾಣ ಹಾಕ್ತಕ್ಕಂಥ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಮಾಡಬೇಕು. ಗಣಿ ಮತ್ತು ಭೂವಿಜ್ಞಾನಿಕೆ ಸಚಿವರು ಕೂಡ ಮಾಡಬೇಕು. ಇಲಾಖೆ ಇಲ್ಲೇ ಇದೆ, ಅಧಿಕಾರಿಗಳು ಕೂಡ ಇದ್ದಾರೆ ಬೀದರಲ್ಲಿ. ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಹೋಗಬೇಕು. ಶಾಮೀಲ್ ಇದಾರಂತೆ ಅದು ಮರಳ ಮಾಫಿಯಾ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಲ್ಲಿಕಾರ್ಜುನ್, ಕಣ್ಣಿಗೆ ಕಾಣೋ ಹಾಗೆ ನದಿಯ ಹೊಟ್ಟೆ ಬಗೆಯೋ ಕೆಲಸವನ್ನ ದಂಧೆಕೋರರು ಮಾಡ್ತಿದ್ದಾರೆ. ಅಧಿಕಾರಿಗಳನ್ನು ಕೇಳಿದ್ರೆ ಕ್ರಮ ಕೈಗೊಳ್ತೀವಿ ಪಕ್ಕ ಅಂತ ವಿಶ್ವಾಸವನ್ನು ಕೊಡ್ತಾ ಇದ್ದಾರೆ. ಅರಿವಿಗೆ ಬಂದು ಸುಮ್ಮನಿದ್ದಾರೆ ಅಂದ್ರೆ ಏನರ್ಥ? ಕೈ ಬಿಸಿ ಮಾಡ್ತಿದ್ದಾರೆ, ಬೆಚ್ಚಗೆ ಮಾಡ್ತಿದ್ದಾರೆ ದಂಧೆಕೋರರು ಅಂತ ಅಂದ್ಕೊಳ್ಬೇಕಾ ನಾವು? ಖಂಡಿತ ಮಮತಾ, ನಿಜಕ್ಕೂ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ನ, ಅದರಲ್ಲೂ ಜೀವ ನದಿ ಮಾಂಜ್ರಾ ನದಿ ಏನಿದೆ, ಮಾಂಜ್ರಾ ನದಿಯ ಒಡಲನ್ನ ಬಗಿತಾ ಇರುವಂಥದ್ದು ಏನು ಅಕ್ರಮ ಮರಳು ದಂಧೆಕೋರರು. ಒಂದು ರೀತಿಯ ಮಾಂಜ್ರಾ ನದಿಯಲ್ಲಿ ಬರ್ತಕ್ಕಂಥ ಏನು ಒಂದು ಪ್ರದೇಶ ಇದೆ, ಅದು ಬಾಲ್ಕಿ ಆಗಿರ್ಬೋದು, ಔರಾದ್ ಮತ್ತು ಬೀದರ್ ತಾಲೂಕಿನ ಗ್ರಾಮಗಳಲ್ಲಿ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ನಿಟ್ಟೂರು ಗ್ರಾಮ ಏನಿದೆ, ಆ ನಿಟ್ಟೂರು ಗ್ರಾಮದ ಬಳಿ ಇರ್ತಕ್ಕಂಥ ಮಾಂಜ್ರಾ ನದಿ ಒಡಲನ್ನ ಬಗಿತಾ ಇರುವಂಥದ್ದು ನೋಡ್ಬೋದು ದೃಶ್ಯಾವಳಿಗಳಲ್ಲಿ. ಒಂದು ರೀತಿಯ ಏನೋ ಒಂದು 10ರಿಂದ 15-20 ಟ್ರ್ಯಾಕ್ಟರ್ಗಳು ಒಂದೇ ಕಡೆ ನಿಂತ್ಕೊಂಡು ಒಂದು ರೀತಿಯ ಮರಳು ಅಕ್ರಮ ದಂಧೆಯನ್ನು ಮಾಡ್ತಾ ಇರುವಂಥದ್ದು ಒಂದು ದೃಶ್ಯ ನೋಡ್ಬೋದು ನೀವು. ಒಂದು ರೀತಿ ಯಾವ ರೀತಿ ಇದೆ ಅನ್ನುವಂಥದ್ದು. ಅಷ್ಟರ ಮಟ್ಟಿಗೆ ಪ್ರತಿದಿನ ಎಷ್ಟು ನೂರಾರು ಗಾಡಿಗಳು ಹೋಗ್ತವೆ, ಅಕ್ರಮ ಮರಳು ದಂಧೆ ಮಾಡ್ತಾರೆ ಅನ್ನುವಂಥದ್ದು. ಇಷ್ಟಿದ್ರೂ ಕೂಡ ರಾಜಾರೋಷವಾಗಿ ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿಯ ಅಂದರೆ ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳಾಗಿರ್ಬೋದು ಯಾರು ಕೂಡ ಬ್ರೇಕ್ ಹಾಕುವಂಥ ಕೆಲಸ ಮಾಡ್ತಾ ಇಲ್ಲ. ಅಂದರೆ ಪ್ರಮುಖವಾಗಿ ಪರೋಕ್ಷವಾಗಿ ಅವರಿಗೆ ಬೆಂಬಲವಾಗಿ ಇದ್ದಾರೆ, ಪರೋಕ್ಷವಾಗಿ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಅನ್ನುವಂಥ ಮಾತುಗಳ ಕೇಳಿ ಬರ್ತಾ ಇದೆ. ಹೀಗಾಗಿ ಒಂದು ರೀತಿಯ
ಗಡಿ ಜಿಲ್ಲೆ ಬೀದರ್ನ ಅದರಲ್ಲೂ ಏನೊಂದು ಒಂದು ಶ್ರೀಮಂಡಲ ಆಗಿರ್ಬೋದು, ಯರ್ನಹಳ್ಳಿ ಆಗಿರ್ಬೋದು, ಈ ರೀತಿಯ ಸಚಿವ ರಹೀಂ ಖಾನ್ ಕ್ಷೇತ್ರದಲ್ಲೂ ಕೂಡ ಕೆಲವು ಹಳ್ಳಿಗಳು ಬರ್ತವೆ ಮಾಂಜ್ರಾ ನದಿ ದಡದಲ್ಲಿ. ಆ ಹಳ್ಳಿಗಳು ಕೂಡ ಈ ರೀತಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಅನ್ನುವಂಥದ್ದು ಹೇಳ್ತಿದ್ದಾರೆ. ಆದರೆ ಕೂಡ ಯಾರೂ ಕೂಡ ಇದಕ್ಕೆ ಬ್ರೇಕ್ ಆಗ್ತಾ ಇಲ್ಲ. ಅಂದರೆ ಪ್ರಮುಖವಾಗಿ ನಾವು ಯಾವಾಗ ಮಾಹಿತಿ ಕೇಳ್ತೀವಿ ಅಧಿಕಾರಿಗಳಿಗೆ, ಅವಾಗ ಆ ಒಂದು ಸ್ಥಳಕ್ಕೆ ಹೋಗುವಂಥದ್ದು, ಇಲ್ಲ ಅಲ್ಲಿಂದ ಫೋನ್ ಮಾಡಿ ಹೇಳುವಂಥದ್ದು, ನೀವು ಸ್ಟಾಪ್ ಮಾಡಿ ಅನ್ನುವಂಥದ್ದು. ಅದಾದ ಬಳಿಕ 2-3 ದಿವಸ ಸ್ಟಾಪ್ ಮಾಡ್ತಾರೆ, ಮತ್ತೆ ಅದೇ ರೀತಿಯ ಎಗ್ಗಿಲ್ಲದೆ ಅಕ್ರಮ ಮರಳು ದಂಧೆ ಮಾಂಜ್ರಾ ನದಿಯಲ್ಲಿ ತೆಗಿತಾ ಇರುವಂಥದ್ದು. ಹೀಗಾಗಿ ಒಂದು ರೀತಿಯ ಮಾಂಜ್ರಾ ನದಿ ಒಡಲು ಬರಿದಾಗ್ತಾ ಇರುವಂಥದ್ದು. ಈ ರೀತಿ ಆದರೆ ಹೇಗೆ ಅನ್ನುವಂಥದ್ದು ಈಗ ಸ್ಥಳೀಯರು ಒಂದು ರೀತಿಯ ಆಕ್ರೋಶ ವ್ಯಕ್ತಪಡಿಸುವಂಥದ್ದು. ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗ್ಬೋದು, ಯಾರೇ ರೀತಿಯ ಕ್ರಮ ಯಾಕೆ ತೆಗೆದುಕೊಳ್ತಾ ಇಲ್ಲ, ನೀವು ಅವ್ರ ಜೊತೆ ಶಾಮೀಲ್ ಆಗಿರ್ಬೋದು ಅನ್ನುವಂಥದ್ದು ಈಗ ಇಡೀ ಶಾಪನ್ನು ಆಗ್ತಾ ಇರುವಂಥದ್ದು. ಒಂದು ರೀತಿಯ ಪ್ರತಿ ಬಾರಿನೂ ಇದೇ ರೀತಿಯ ಒಂದು ಉತ್ತರವನ್ನು ಅಧಿಕಾರಿಗಳು ಕೊಡ್ತಾರೆ. ಅಂದರೆ ನಾವು ಸ್ಟಾಪ್ ಮಾಡ್ತೀವಿ, ನಾವು ಹೋಗ್ತೀವಿ, ಪರಿಶೀಲನೆ ಮಾಡ್ತೀವಿ ಅನ್ನೋದು. ಆದರೆ ಶಾಶ್ವತವಾಗಿ ಯಾರು ಈ ಅಕ್ರಮ ಮರಳು ದಂಧೆಗೆ ಬ್ರೇಕ್ ಹಾಕುವಂಥ ಕೆಲಸ ಮಾಡ್ತಾ ಇಲ್ಲ ಏನು ಮಮತಾ. ಹೀಗಾಗಿ ಒಂದು ರೀತಿಯ ಅಕ್ರಮ ಮರಳು ದಂಧೆಕೋರರು ಒಂದು ರೀತಿಯ ಎಗ್ಗಿಲ್ಲದೆ ರಾಜಾರೋಷವಾಗಿ ಏನೋ ಒಂದು ರೀತಿಯ ಮಾಂಜ್ರಾ ನದಿಗೆ ಸೀದಾ ಟ್ರ್ಯಾಕ್ಟರ್ಗಳನ್ನ ತೆಗೆದುಕೊಂಡು ಹೋಗಿ ಒಂದು ರೀತಿಯ ಅಕ್ರಮ ಮರಳನ್ನು ಮಾಡ್ತಾ ಇರುವಂಥದ್ದು ಮಮತಾ. ರೈಟ್, ಧನ್ಯವಾದ ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ. ನಿಮಗೆ ವಿಜುವಲ್ಸ್ ತೋರಿಸ್ತಾ ಇದೀವಿ ನಾವು, ಅಕ್ರಮ ಮರಳು ದಂಧೆ ಎಷ್ಟು ಕುಲ್ಲ ನಡೀತಾ ಇದೆ ಅಂತ. ಟ್ರ್ಯಾಕ್ಟರ್ ಮೇಲೆ ಟ್ರ್ಯಾಕ್ಟರ್ ಲೋಡ್ಗಟ್ಲೆ ಮಣ್ಣನ್ನು ತುಂಬಿಸ್ಕೊಂಡು ಹೋಗ್ತಾ ಇರೋದು. ಹೆಂಗೆ ಲೀಗಲಿ ಕೆಲಸ ಮಾಡ್ತಾರಲ್ಲ, ಈ ಕೆರೆ ಕಟ್ಟೆ ಕಟ್ಟೋದು, ಆ ಟೈಮಲ್ಲಿ ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ಅವ್ರಿಗೆ ಯಾವುದೇ ಭಯ ಇರಲ್ಲ. ಹಂಗೆ ಇವ್ರು ಇಲ್ಲೀಗಲ್ ಕೆಲಸಗಳನ್ನು ಮಾಡ್ತಿದ್ದಾರೆ. ಇಷ್ಟು ಧೈರ್ಯ ಇವ್ರಿಗೆ ಬರಬೇಕಂದ್ರೆ ಧೈರ್ಯ ಕೊಡ್ತಿರೋರು ಯಾರು? ನದಿಯ ಒಡಲು ಬಗೆಯೋದ್ರಿಂದ ಏನಾಗುತ್ತೆ? ಒಂದು ನದಿ ಕಾಲಕ್ರಮೇಣ ಅಂತರ್ಜಲದ ಮಟ್ಟ ಕುಸಿದು ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಏಕಾಏಕಿ ಫ್ಲಡ್ ಬರುತ್ತಲ್ಲ, ಅದನ್ನು ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಕೂಡ ಇರಲ್ಲ. ಕ್ಲೈಮ್ಯಾಟಿಕ್ ಚೇಂಜಸ್ಸನ್ನು ಅನುಭವಿಸೋರು ಜನ. ಇಷ್ಟು ವಿಚಾರಗಳು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಗೊತ್ತಿದ್ರೂ ಕೂಡ ಹಣದ ಮುಂದೆ ಯಾವ ವಿಚಾರಗಳ ಫರಕ್ ಯಾಕೆ ಅವ್ರಿಗೆ ಬೀಳುತ್ತೆ? ಕೆಲ ಅಧಿಕಾರಿಗಳು ಮತ್ತು ಕೆಲ ರಾಜಕಾರಣಿಗಳ ಮನಸ್ಥಿತಿ ಹೇಗಿದೆ ಅಂದರೆ, ದುಡ್ಡು ಮಾಡೋದಕ್ಕೆ ಬಂದಿದ್ದೀವಿ, ಇರೋಷ್ಟು ಟೈಮ್ ಚೆನ್ನಾಗಿ ದೋಚಿ ಬಾಚಿ ಯಾರು ಹೇಗಾದರೂ ಆಗೋಗ್ಲಿ, ನಾವಂತೂ ಆ ನದಿ ಪಾತ್ರದಲ್ಲಿ ಇರಲ್ಲ, ನಮಗೇನಾಗಬೇಕು, ನಾವಂತೂ ಅಲ್ಲಿ ಬೆಳೆ ಬೆಳೆಯಲ್ಲ, ನಮಗೇನಾಗಬೇಕು, ಈ ಮನಸ್ಥಿತಿ ಅಷ್ಟೇ. ಇದರ ಪರಿಣಾಮ ಏನು? ಮಾಫಿಯಾ.